ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ನಾನು ಶ್ರೀಶೈಲ್ ಬಿರಾದಾರ್, ಗೌರವ ನಿರ್ದೇಶಕರು, ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ವಿಜಯಪುರ. ಈಗಾಗಲೇ ಕಳೆದೊಂದು ವಾರದಿಂದ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾನ್ಯ ಜ್ಞಾನದ ಭಾಗದ ಮೇಲೆ ಬರ್ತಕ್ಕಂಥ ಭಾರತ ದರ್ಶನವನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಈಗಾಗಲೇ 2 ವಿಡಿಯೋಗಳಲ್ಲಿ 6 ರಾಜ್ಯಗಳ ಬಗ್ಗೆ ಸವಿಸ್ತಾರವಾಗಿ ನಾನಿಲ್ಲಿ ಚರ್ಚೆ ಮಾಡಿದ್ದೇನೆ. ಇಲ್ಲಿ ನಾನು ಚರ್ಚೆ ಮಾಡ್ತಕ್ಕಂಥ ಭಾರತ ದರ್ಶನದ ಒಂದು ಸ್ಟ್ಯಾಟಿಕ್ GK ಕ್ವಶನ್ಗಳು SSC, ರೈಲ್ವೆ, ಆಮೇಲೆ IAS, KAS, PSI, PC ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಭಾಗವಾಗಿದೆ. ಇವೆಲ್ಲ ಸ್ಟ್ಯಾಟಿಕ್ GK ಕ್ವಶನ್ಗಳನ್ನು ನಾವು ಭಾಳಷ್ಟು ಕಡೆಗಳಲ್ಲಿ ಇದನ್ನು ಓದೋದಿಲ್ಲ. ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಇವೆಲ್ಲ ಓದ್ತೀವಿ. ಬಟ್ ಸ್ಟ್ಯಾಟಿಕ್ GK ಮೇಲೆ ಈಗ ಜಾಸ್ತಿ ಕ್ವಶನ್ಗಳು ಬರ್ತಾ ಇರೋದ್ರಿಂದ, ಅದರಲ್ಲಿ ವಿಶೇಷವಾಗಿ RRB ಗ್ರೂಪ್ ಡಿಗೆ ಸ್ಟ್ಯಾಟಿಕ್ GK ಮೇಲೇ ಸುಮಾರು ಕ್ವಶನ್ಗಳು ಇರೋದ್ರಿಂದ ನಾವು ಇದನ್ನು ಭಾಳಷ್ಟು ತಿಳಿದುಕೊಳ್ಳಬೇಕಾಗಿದ್ದು ಅವಶ್ಯಕತೆ ಇದೆ. ಜೊತೆಗೆ ನಮ್ಮ ಭಾರತದ ಪರಿಪೂರ್ಣ ಒಂದು ಪರಿಚಯ ನಮಗಿಲ್ಲಿ ಆಗ್ತಾ ಇದೆ. ಸೊ ಈಗ ಮುಂದೆ ನೋಡೋಣ. ಓಕೆ, ಇದು ನಮ್ಮ ಸಂಸ್ಥೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ವಿಜಯಪುರ, IBPS, RRB, SBI, ಬ್ಯಾಂಕ್ PO ಕ್ಲರ್ಕ್, ಜೊತೆಗೆ PGCET ಈಗ ಆಗಸ್ಟ್ 1st ವೀಕಲ್ಲಿ PGCET ಸ್ಟಾರ್ಟ್ ಆಗ್ತಾ ಇದೆ. SSC, ರೈಲ್ವೆ ಸಪ್ರೇಟ್ ಆಗಿರ್ತಕ್ಕಂಥ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್, ಸ್ಪೆಷಲ್ ಕ್ಲಾಸಸ್ ಬೈ ಬ್ಯಾಂಕ್ ಆಫೀಸರ್ಸ್, ರೈಲ್ವೆ ಆಫೀಸರ್ಸ್, ಡೆಲ್ಲಿಯಿಂದ ಲೈವ್ ವಿಡಿಯೋ ಕ್ಲಾಸ್ಗಳು, ಲೈಬ್ರರಿ ಫೆಸಿಲಿಟಿ, ಕಂಪ್ಯೂಟರ್ ಲ್ಯಾಬ್ ಇದೆ, ಆನ್ಲೈನ್ ಟೆಸ್ಟ್ ಇದೆ. ನಮ್ಮ ವೆಬ್ಸೈಟಲ್ಲೇ ನೀವು ಆನ್ಲೈನ್ ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಲೈಬ್ರರಿ, ಗ್ರೂಪ್ ಡಿಸ್ಕಷನ್, ಲೈವ್ ಕ್ಲಾಸಸ್, ಪ್ರಿಂಟೆಡ್ ನೋಟ್ಸ್, ಬ್ಯಾಗ್, ಜೊತೆಗೆ ಮೊಬೈಲ್ ಆ್ಯಪ್ ಇದೆ. ಸೊ ಇವೆಲ್ಲ ಸೌಲಭ್ಯಗಳು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ. ಪ್ರತಿ ತಿಂಗಳು 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಒಂದು ಬಾರಿ ನೀವು ಅಡ್ಮಿಷನ್ ಮಾಡಿದರೆ ಅಪಾಯಿಂಟ್ ಆಗುವವರೆಗೆ ನೀವು ಉಚಿತವಾಗಿ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಯಾವುದೇ ಥರ ರೆಸ್ಟ್ರಿಕ್ಷನ್ ಇರೋದಿಲ್ಲ. ನಮ್ಮ ವೆಬ್ಸೈಟ್ creativestudysircle.comಗೆ ನೀವು ಭೇಟಿ ಕೊಟ್ಟು ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ನೀವು ಯಾರು ಮೊದಲ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ಬರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ರೈಲ್ವೆ, SSC ಮತ್ತು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಪೂರ್ಣ ಮಾಹಿತಿಯನ್ನು ನೀಡ್ತಕ್ಕಂಥ ರಾಜ್ಯದ ಏಕೈಕ ಕನ್ನಡ ಮಾಧ್ಯಮದ ಒಂದು ಯೂಟ್ಯೂಬ್ ಚಾನಲ್ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ವಿಜಯಪುರ. ಈಗ ಭಾರತ ದರ್ಶನ ಭಾಗ 1ರಲ್ಲಿ ನೋಡೋಣ. ಭಾರತ ದರ್ಶನ ಭಾಗ 3ರಲ್ಲಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋದು 3 ರಾಜ್ಯಗಳ ಬಗ್ಗೆ. ಈಗ ಮೊದಲನೇದಾಗಿ ಗುಜರಾತ್ ರಾಜ್ಯದ ಬಗ್ಗೆ ನೋಡೋಣ. ಇಲ್ಲಿದೆ ನೋಡಿ, ಗುಜರಾತ್ ರಾಜ್ಯ ಭಾರತದ ಅತ್ಯಂತ ಪಶ್ಚಿಮದಲ್ಲಿ ಇರತಕ್ಕಂಥ ರಾಜ್ಯ. ನೋಡಿ, ಭಾರತದ ಅತ್ಯಂತ ಪಶ್ಚಿಮದಲ್ಲಿ ಇರುವಂಥ ರಾಜ್ಯ ಯಾವುದು ಅಂತ ನಾಳೆ ಕ್ವಶನ್ ಬರ್ಬೋದು ರೈಲ್ವೆ ಎಕ್ಸಾಮ್ಗೆ. ಅದು ಯಾವುದು ಅಂತಂದರೆ ಗುಜರಾತ್ ರಾಜ್ಯ. ಗುಜರಾತ್ ರಾಜ್ಯ ನೋಡ್ರಿ, ಭಾಷಾವಾರು ರಾಜ್ಯ ರಚನೆ ಅದು 1956ರಲ್ಲಿ 14 ರಾಜ್ಯಗಳ ರಚನೆ. ಅದು 15ನೇ ರಾಜ್ಯವಾಗಿ ನೋಡ್ರಿ, ಭಾರತದಲ್ಲಿ 15ನೇ ರಾಜ್ಯವಾಗಿ ಮೊದಲ ರಚನೆ ಆಗಿರ್ತಕ್ಕಂಥದ್ದು. ಅಂದರೆ ಭಾಷಾವಾರು ರಾಜ್ಯ ರಚನೆ ನಂತರ ಮಹಾರಾಷ್ಟ್ರ ರಾಜ್ಯದಿಂದ ಪ್ರತ್ಯೇಕಗೊಂಡು ಗುಜರಾತ್ ರಾಜ್ಯ 1960 ಮೇ 1ರಂದು ರಾಜ್ಯ ರಚನೆ ಆಯಿತು. ಇದರ ಒಂದು ರಾಜಧಾನಿ ಗಾಂಧಿನಗರ್. ಇನ್ನೊಂದು ಪ್ರಮುಖವಾಗಿ ಹೈಕೋರ್ಟ್ ಗಾಂಧಿನಗರಲ್ಲಿಲ್ಲ. ಹೈಕೋರ್ಟ್ ಇರ್ತಕ್ಕಂಥ ಸ್ಥಳ ಅಹಮದಾಬಾದ್. ಇದು ಪ್ರಮುಖ ವಾಣಿಜ್ಯ ನಗರ. ಇದು ಅಹಮದಾಬಾದ್. ಇದಕ್ಕೆ ಮೊದಲು ಏನು ಕರಿತಿದ್ರ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಇದರ ಹೆಸರು ಏನಂತಂದ್ರೆ ಕರ್ಣಾವತಿ ಅಂತಿತ್ತು. ಯಾವ ನಗರವನ್ನು ಕರ್ಣಾವತಿ ಅಂತ ಕರಿತಾ ಇದ್ರು ಅಂತ ಕೇಳಿದ್ರು ಅಂತಂದರೆ ಅಹಮದಾಬಾದನ್ನು ಕರೆಯಲಾಗ್ತಾ ಇತ್ತು. ಇಲ್ಲಿ ಆಡಳಿತ ಭಾಷೆ ಗುಜರಾತಿ ಭಾಷೆ. ಯಾವುದ್ರಿ? ಗುಜರಾತಿ. ಇನ್ನು ಇಲ್ಲಿಯ ಒಂದು ಜನಪದ ನೃತ್ಯ ಗರ್ಬಾ ಅಥವಾ ಗಾರ್ಬಾ ಅಂತ ಕರೀತಾರೆ. ಗಾರ್ಬಾ ಮತ್ತು ದಾಂಡಿಯಾ ಇವು ಪ್ರಮುಖವಾಗಿರ್ತಕ್ಕಂಥವು. ಈಗ 2021 ಜುಲೈನಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಈಗಿರುವಂಥ ಮುಖ್ಯಮಂತ್ರಿ. ದೆನ್ ಗವರ್ನರ್, ರಾಜ್ಯಪಾಲರು ಯಾರು ಅಂತಂದರೆ ಗುಜರಾತ್ ರಾಜ್ಯದ ರಾಜ್ಯಪಾಲರು ಆಚಾರ್ಯ ದೇವರತ್. ಇವೆಲ್ಲ ನೀವು ಯಾವಾಗ ಎಕ್ಸಾಮ್ ಬರೀತಿರ್ತೀರಲ್ಲ ಅವಾಗ ಒಂದ್ಸಲ ನೀವು ಇದನ್ನು
ನೋಡ್ಕೊಂಡೋಗಿರ್ಬೇಕು. ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿಗಳು ಇದ್ರ ಮೇಲೆ ಕ್ವಶನ್ಗಳು ಚೇಂಜ್ ಆಗುವಂಥ ಚಾನ್ಸ್ ಇರ್ತದೆ. ಬಟ್ ಇಷ್ಟು ನೀವು ಆರಂಭದ ಮಾಹಿತಿಯನ್ನು ಗುಜರಾತ್ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಮತ್ತು ಗುಜರಾತ್ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರ್ತಕ್ಕಂಥ ಹರಪ್ಪ ನಾಗರಿಕತೆಯ ನಿವೇಶನಗಳು ಗುಜರಾತ್ನಲ್ಲಿ ಕಂಡು ಬಂದವು. ಅದರಲ್ಲಿ ಗುಜರಾತಿನ ಲೋಥಾಲ್ ಎಂಬಲ್ಲಿ ಮೊಟ್ಟ ಮೊದಲ ಒಂದು ಸಿಂಧು ನಾಗರಿಕತೆಯ ವ್ಯವಸ್ಥಿತವಾಗಿರ್ತಕ್ಕಂಥ ಹಡಗು ಕಟ್ಟೆ ಇರೋದನ್ನು, ಬಂದರು ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸಿಂಧು ನಾಗರಿಕತೆಯ ಬಂದರು ಇರತಕ್ಕಂಥ ನಗರ, ಏಕೈಕ ಬಂದರು ಇರತಕ್ಕಂಥ ನಗರ ಯಾವುದಂದ್ರೆ ಲೋಥಾಲ್. ಅದು ಎಲ್ಲಿ ಬರ್ತದೆ? ಗುಜರಾತಲ್ಲಿ ಬರ್ತದೆ. ಜೊತೆಗೆ ಹರಪ್ಪ ನಾಗರಿಕತೆಯ ಅತ್ಯಂತ ದೊಡ್ಡ ನಗರ, ಹರಪ್ಪ ನಾಗರಿಕತೆ ಅವಶೇಷ ಸಿಕ್ಕಿರ್ತಕ್ಕ ದೊಡ್ಡ ನಗರ ಧೋಲವೀರ್. ಧೋಲವೀರ್ ಇರೋದು ಭಾರತದ ಗುಜರಾತ್ನಲ್ಲಿ. ಸೊ ಹೀಗಾಗಿ ಗುಜರಾತ್ ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥ ರಾಜ್ಯವಾಗಿ ಪರಿಗಣಿಸಲ್ಪಟ್ಟಿದೆ ಅಂತ ಹೇಳ್ಬೋದು. ಪ್ರಾಚೀನ ಕಾಲದಿಂದ ಗುಜರಾತಕ್ಕೆ ತನ್ನದೇ ಆಗಿರತಕ್ಕಂಥ ವೈಶಿಷ್ಟ್ಯವಿದೆ. ಮಧ್ಯಯುಗದ ಕಾಲದಲ್ಲಿ ಗಜ್ನಿ ಮೊಹಮ್ಮದ್ ನೋಡಿ ಭಾರತದ ಮೇಲೆ ದಾಳಿ ಮಾಡಿರ್ತಾನೆ. 1026ರಲ್ಲಿ ಗುಜರಾತಿನ ಪ್ರಸಿದ್ಧ, ಇಲ್ಲಿ ಸೌರಾಷ್ಟ್ರ ಅಂತ ಕರೀತಾರೆ. ಗುಜರಾತಿಗೆ ಮೊದಲ ಹೆಸರು ಏನಿತ್ತಂದ್ರೆ ಸೌರಾಷ್ಟ್ರ. ಈ ಗುಜರಾತಿನ ಸೌರಾಷ್ಟ್ರದ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ತನ್ನನ್ನೇ ತಾನು ವಿಗ್ರಹ ಭಂಜಕನಂತ ಕರೆದುಕೊಂಡಿರ್ತಕ್ಕಂಥ ಗಜ್ನಿ ಮೊಹಮ್ಮದ ನೋಡ್ರಿ, ಗಜ್ನಿ ಮೊಹಮ್ಮದನ ದಾಳಿ, ಗಜ್ನಿ ಮೊಹಮ್ಮದನ ದಾಳಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ 1026ರಲ್ಲಿ ಈತ ದಾಳಿಯನ್ನ ಮಾಡಿದ್ದ. ಇನ್ನು ಪ್ರಮುಖವಾಗಿ 2 ನದಿಗಳು ಗುಜರಾತಿನ ಒಂದು ಜೀವ ನದಿಗಳು ಅಂತ ನಾವು ಅದನ್ನು ಕರಿಬಹುದು. ಭಾರತದ ಅತ್ಯಂತ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವುದಂತಂದ್ರೆ ನರ್ಮದಾ ನದಿ. ಈ ನರ್ಮದಾ ನದಿ ಇಲ್ಲಿ ಮ್ಯಾಲ ವಿಂಧ್ಯ ಪರ್ವತಗಳು ಮತ್ತು ಇಲ್ಲಿ ಸಾತ್ಪುರ ಬೆಟ್ಟಗಳು ಮಧ್ಯಪ್ರದೇಶದಲ್ಲಿ ಹಾದು ಹೋಗ್ತದೆ. ಇಲ್ಲಿ ಅಮರಕಂಟಕ್ ಎಂಬಲ್ಲಿ, ಛತ್ತೀಸ್ಗಢದ ಅಮರಕಂಟಕ್ ಎಂಬಲ್ಲಿ ಉಗಮ ಹೊಂದಿ ಪಶ್ಚಿಮಾಭಿಮುಖವಾಗಿ ಹರಿದು ಗುಜರಾತಿನ ಭರೂಚ್ ಹತ್ರ ಬಂದು, ಯಾವುದು ಗುಜರಾತಿನ ಭರೂಚ್ ಹತ್ರ ಬಂದು ಅರಬ್ಬಿ ಸಮುದ್ರವನ್ನ ಸೇರ್ತದೆ. ಹೀಗೆ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿನೇ ಯಾವುದು ಅಂತಂದ್ರೆ ನರ್ಮದಾ ನದಿ. ಈ ನರ್ಮದಾ ನದಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಆಣೆಕಟ್ಟನ್ನು, ಅದಕ್ಕೆ ಸರ್ದಾರ್ ಸರೋವರ ಅಂತ ಕರೆಯಲಾಗ್ತದೆ. ಅದಕ್ಕೇನಂತಾರೆ? ಸರ್ದಾರ್ ಸರೋವರ. ನೋಡಿ, ಗುಜರಾತಿನ ಭರೂಚಲ್ಲಿ ಬರ್ತಕ್ಕಂಥ ಈ ನರ್ಮದಾ ನದಿಗೆ ಸರ್ದಾರ್ ಸರೋವರವನ್ನು ನಿರ್ಮಾಣ ಮಾಡಲಾಗಿದ್ದು, ನರ್ಮದಾ ಬಚಾವ್ ಅಂತಕ್ಕಂಥ ಆಂದೋಲನ ಇಲ್ಲಿ ನಡೆದಿತ್ತು. ನರ್ಮದಾ ಬಚಾವ್ ಆಂದೋಲನದ ಹೋರಾಟಗಾರ್ತಿ ಯಾರಂದ್ರೆ ಮೇಧಾ ಪಾಟ್ಕರ್. ಇದು ಕ್ವಶನ್ ಬಂದ ಸಾಕಷ್ಟು ಸಲ. ಮೇಧಾ ಪಾಟ್ಕರ್. ಈ ನರ್ಮದಾ ನದಿಗೆ ಅಣೆಕಟ್ಟ ನಿರ್ಮಾಣ ಮಾಡಲಾಗಿದೆ. ಅದನ್ನು ಈ ಸದ್ಯ ಸರ್ದಾರ್ ಸರೋವರ ಅಂತ ಕರೆಯಲಾಗ್ತದೆ. ಸರ್ದಾರ್ ಸರೋವರ. ಈ ಸರ್ದಾರ್ ಸರೋವರದ ಮುಂಭಾಗದಲ್ಲೇನೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಕ್ಕಂಥ ಎತ್ತರವಾಗಿರ್ತಕ್ಕಂಥ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೂರ್ತಿಯನ್ನು ಅಲ್ಲಿ ನಿರ್ಮಾಣ ಮಾಡಿ ಪ್ರಮುಖವಾದ ಆಕರ್ಷಣೆ ಕೇಂದ್ರವನ್ನಾಗಿ ಅಲ್ಲಿ ಮಾಡಲಾಗಿದೆ. ಈ ಒಂದು ಅಣೆಕಟ್ಟು ಯಾವುದಂದ್ರೆ ಸರ್ದಾರ್ ಸರೋವರ ಅಣೆಕಟ್ಟು. ಈ ಒಂದು ಸರ್ದಾರ್ ಸರೋವರ ಅಣೆಕಟ್ಟು ನಿರ್ಮಾಣ ಮಾಡೋದ್ರಿಂದ ಪರಿಸರಕ್ಕೆ ಹಾನಿ ಆಗ್ತದೆ ಅಂತ ಹೇಳಿ ಮೇಧಾ ಪಾಟ್ಕರ್ ಅವರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ 1985 ಸುಮಾರಿನಲ್ಲಿ ಮಾಡಿದರು. ಕೊನೆಗೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ವಿಶೇಷ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಇಲ್ಲಿ ಅಣೆಕಟ್ಟೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನ ಒದಗಿಸಿಕೊಡ್ತು ಅಂತ ನಾವು ಹೇಳ್ಬೋದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ನಗರ ಸೂರತ್. ಇಲ್ಲಿ ಸೂರತ್ ಅದಲ್ಲ, ತಪ್ತಿ ನದಿ ದಂಡೆಯ ಮೇಲೆ ಇರತಕ್ಕಂಥ ಒಂದು ನಗರ ಇದು. ಸೂರತ್ ಯಾವ ನದಿ ದಂಡೆಯಲ್ಲಿ ಇದೆ ಅಂತ ಕೇಳಿದ್ರು ಅಂತ ನಾಳೆ ಕ್ವಶನ್ ಬಂತು ಅಂತಂದ್ರೆ, ಸೂರತ್ ತಪತಿ ನದಿ ದಂಡೆಯಲ್ಲಿ. ಅದು ಸೂರತ್ ತಪ್ತಿ ನದಿ ದಂಡೆಯಲ್ಲಿ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನಗರ. ಇನ್ನೊಂದು ಇದರ ವಿಶಿಷ್ಟವಾಗಿರ್ತಕ್ಕಂಥ ಪ್ರಮುಖ ನಗರ ಯಾವುದಂದ್ರೆ ವಡೋದರ. ನೋಡ್ರಿ, ವಡೋದರ ಗುಜರಾತಿನ ಪ್ರಮುಖವಾಗಿರ್ತಕ್ಕಂಥ ನಗರ. ರೈಲ್ವೆ ವಿಶ್ವವಿದ್ಯಾಲಯ, ಭಾರತದ ಮೊಟ್ಟ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ. ವೆರಿ ಇಂಪಾರ್ಟೆಂಟ್ ಇದು RRB ಗ್ರೂಪ್ ಡಿಗೆ. ರೈಲ್ವೆ ವಿಶ್ವವಿದ್ಯಾಲಯ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತಂದ್ರೆ ವಡೋದರಾದಲ್ಲಿದೆ ಅಂತ ನಾವು ಹೇಳ್ಬೋದು. ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ನಗರ ಸನಂದ ನಗರದಲ್ಲಿ ಟಾಟಾದ ನ್ಯಾನೋ ಕಾರು ತಯಾರಕ ಕಂಪನಿ. ನ್ಯಾನೋ ಕಾರು
ಉತ್ಪಾದನಾ ಕಂಪನಿ ಏನಾಗಿದೆ ಸನಂದಾ ನಗರದಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ನಗರ ಅಹಮದಾಬಾದ್ ಇಲ್ಲಿದೆ ನೋಡಿ. ಅಹಮದಾಬಾದ್ ಬಟ್ಟೆ ಉದ್ಯಮಗಳಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಹತ್ತಿ ಬಟ್ಟೆಗೆ ಪ್ರಸಿದ್ಧವಾಗಿರ್ತಕ್ಕಂಥ ನಗರ ಆಗಿರೋದ್ರಿಂದ ಇದನ್ನ ಪೂರ್ವದ ಬೋಸ್ಟನ್ ಅಂತ ಕರೀತಾರೆ. ಯಾಕೆ ಇಂಗ್ಲೆಂಡಿನ ಬೋಸ್ಟನ್ ಸಿಟಿ ಹತ್ತಿ ಬಟ್ಟೆ ಉದ್ಯಮಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದೇ ತರ ಪೂರ್ವದಲ್ಲಿ ಬರ್ತಕ್ಕಂಥ ಅಂದ್ರೆ ಗುಜರಾತ್ ನಮ್ಮ ರಾಜ್ಯದ ಪಶ್ಚಿಮದಲ್ಲಿ ಇರ್ಬೋದು, ನಮ್ಮ ದೇಶ ಪಶ್ಚಿಮದಲ್ಲಿ ಇರ್ಬೋದು, ಬಟ್ ಯುರೋಪ್ನಿಂದ ನೋಡಿದ್ರೆ ಅದು ಯಾವ ಕಡೆ ಕಾಣಿಸ್ತದೆ, ಪೂರ್ವದಲ್ಲಿ ಇರೋದ್ರಿಂದ ಪೂರ್ವದ ಬೋಸ್ಟನ್ ಅಂತ ಹೇಳಿ ಅಹಮದಾಬಾದ್ ನಗರವನ್ನ ಕರೆಯಲಾಗ್ತದೆ. ಇನ್ನು ಅತಿ ದೊಡ್ಡ ಜಿಲ್ಲೆ ಈ ಒಂದು ಇದರಲ್ಲೇನೆ ಗುಜರಾತ್ನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ಕಚ್ ಜಿಲ್ಲೆ. ಯಾವುದು? ಕಚ್. ರನ್ ಆಫ್ ಕಚ್ ಅಂತ ಕರೀತಾರೆ. ರನ್ ಆಫ್ ಕಚ್ ಯಾಕೆ ಕರೀತಾರೆ ಅಂತಂದ್ರೆ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ. ಉಪ್ಪಿನ ಮರುಭೂಮಿ ಅಂತ ಕರೀತಾರೆ ಇದಕ್ಕೆ, ಉಪ್ಪಿನ ಮರುಭೂಮಿ. ಆದ್ರಿಂದ ಇದಕ್ಕೆ ಏನ್ ಕರೀತಾರೆ ಅಂದ್ರೆ ರನ್ ಆಫ್ ಕಚ್. ರನ್ ಆಫ್ ಕಚ್ ಅಲ್ಲಿ ಪ್ರತಿ ವರ್ಷ ಕೈಟ್ ಫೆಸ್ಟಿವಲ್ ಅಂದ್ರೆ ಗಾಳಿಪಟ ಉತ್ಸವವನ್ನ ಆಚರಿಸಲಾಗ್ತದೆ. ನಾಳೆ ಕ್ವಶನ್ ಬರಬಹುದು ನಿಮಗೆ, ಗಾಳಿಪಟ ಉತ್ಸವನ ಆಚರಿಸುವ ರಾಜ್ಯ ಯಾವುದು ಅಂತ ನಾಳೆ ಕ್ವಶನ್ ಕೇಳಿದ್ರು ಅಂದ್ರೆ ಅದು ಗುಜರಾತಿನ ಕಚ್ ಬಳಿ ರನ್ ಆಫ್ ಕಚ್ ನಲ್ಲಿ ಇದನ್ನ ಇಲ್ಲಿ ಮಾಡಲಾಗ್ತದೆ. ಇನ್ನು ಅತಿ ಪ್ರಮುಖವಾಗಿರ್ತಕ್ಕಂಥ ಖಾಂಡ್ಲಾ ಬಂದರು ಇಲ್ಲಿ ಕಚ್ ಖಾರಿಯಲ್ಲಿ ಖಾಂಡ್ಲಾ ಬಂದರು ಬರ್ತದೆ ನೋಡ್ರಿ. ಇದು ಅತಿ ದೊಡ್ಡ ಕಚ್ ಡಿಸ್ಟಿಕ್ ಅತಿ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಇದು. ರನ್ ಆಫ್ ಕಚ್ ಇಲ್ಲಿದೆ ನೋಡಿ. ರನ್ ಆಫ್ ಕಚ್ ಇದು ಅತಿ ದೊಡ್ಡ ಉಪ್ಪು ಅಂಶವನ್ನು ಹೊಂದಿರತಕ್ಕಂಥ ಮರುಭೂಮಿ, ಅತಿ ಹೆಚ್ಚು ಉಪ್ಪಿನ ಅಂಶವನ್ನು ಹೊಂದಿರತಕ್ಕಂಥ ದೊಡ್ಡ ಮರುಭೂಮಿದಾಗಿರೋದ್ರಿಂದ ಇದಕ್ಕೆ ರನ್ ಆಫ್ ಕಚ್ ಅಂತ ಹೇಳಿದ್ದಾನೆ ಇಲ್ಲಿ ಕರೆಯಲಾಗ್ತದೆ. ಇನ್ನು ಖಾಂಡ್ಲಾ ಬಂದರು ಅಂತಾರಾಷ್ಟ್ರೀಯ ಬಂದರು. ಇದು ಇಲ್ಲಿ ಗಲ್ಫ್ ಆಫ್ ಕಚ್ ಅಂತ ಕರಿತೀವಿ, ಕಚ್ ಖಾರಿ ಅಂತ ಕರಿತೀವಿ. ಈ ಕಚ್ ಖಾರಿಯ ಮೇಲ್ಭಾಗದಲ್ಲಿ ಈ ಒಂದು ಬಂದರು ಇದೆ. ಅಂತಾರಾಷ್ಟ್ರೀಯ ಬಂದರು ಯಾವುದಂತಂದ್ರೆ ಖಾಂಡ್ಲಾ ಬಂದರು. ಅಂತಾರಾಷ್ಟ್ರೀಯ ಬಂದರು ಖಾಂಡ್ಲಾ ಬಂದರು. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಇನ್ನೊಂದು ಬಂದರು ಇದೆ, ಅಲಂಗ್ ಬಂದರು ಅಂತೇಳಿ. ಇದು ಬಹಳ ಇಂಪಾರ್ಟೆಂಟ್. ಇದು ಅಲಂಗ್ ಬಂದರು ಏನು ಇದರ ವಿಶೇಷತೆ ಅಂತಂದ್ರೆ ಇದು ಅಲಂಗ್ ಬಂದರು ಹಡಗು ಒಡೆಯುವ ಬಂದರು. ಹಡಗು ಒಡೆಯುವ ಬಂದರು ಭಾರತದಲ್ಲಿರ್ತಕ್ಕಂಥ ಏಕೈಕ ಬಂದರು. ಜಗತ್ತಿನಲ್ಲಿ ಯಾವುದೇ ಒಂದು ಹಡಗು ಹಳೆಯದಾದ ನಂತರ ಅದನ್ನು ರೀಸೈಕ್ಲಿಂಗ್ ಮಾಡಬೇಕಾಗಿತ್ತು ಅಂದರೆ ಆ ರೀಸೈಕ್ಲಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಯಾವ ಬಂದರಿನಲ್ಲಿದೆ ಅಂದರೆ ಅಲಂಗ್ ಬಂದರಿನಲ್ಲಿದೆ. ಇಂಥ ಒಂದು ಜಗತ್ತಿನ ನಾನಾ ಕಡೆಗಳಿಂದ ಮೋಡಕ ಆಗಿರ್ತಕ್ಕಂಥ ಹಡಗಳನ್ನು ತಂದು ಒಡೆದಲ್ಲಿ ಏನು ಮಾಡ್ತಾರೆ ಅಂದರೆ ರೀಸೈಕ್ಲಿಂಗ್ ಇಲ್ಲಿ ಮಾಡಲಿಕ್ಕೆ ಬಳಕೆ ಮಾಡಲಾಗ್ತದೆ. ಅಲಂಗ್ ಬಂದರು ಅಂತ ಹೇಳ್ಬೋದು. ಇನ್ನೊಂದು ಗುಜರಾತಿನ ವಿಶೇಷತೆ ಇನ್ನೊಂದು ಏನು ಅಂತಂದರೆ ನೋಡ್ರಿ, ನಳ್ ಸರೋವರ ಮತ್ತು ನಾರಾಯಣ್ ಸರೋವರಗಳು, ನಳ್ ಸರೋವರ ಮತ್ತು ನಾರಾಯಣ್ ಸರೋವರ ಪ್ರದೇಶಗಳು ಇಲ್ಲಿದೆ. ನಳ್ ಸರೋವರ ಮತ್ತು ನಾರಾಯಣ ಸರೋವರ. ಇನ್ನೊಂದು ವಿಶೇಷತೆ ಗುಜರಾತಿಂದ ಏನು ಅಂತಂದರೆ ನೋಡಿ, ಗುಜರಾತ ಹಾಲು ಉತ್ಪಾದನೆಯಲ್ಲಿ ದೇಶದಲ್ಲೇ ಅತ್ಯುನ್ನತವಾಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ರಾಜ್ಯ. ಹಾಲು ಉತ್ಪಾದನೆಗೆ ಪ್ರಸಿದ್ಧವಾಗಿರ್ತಕ್ಕಂಥ ರಾಜ್ಯ. ಅದು ವಿಶೇಷವಾಗಿ ಅಮೂಲ್ ಅಂತಕ್ಕಂಥ ಒಂದು ಬ್ರ್ಯಾಂಡ್ ನೇಮ್ ಮೂಲಕ, ಯಾವುದು ಅಮೂಲ್ ಬ್ರ್ಯಾಂಡ್ ನೇಮ್ ಮೂಲಕ ಹಾಲಿನ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥವ್ರು ಅವ್ರು ಯಾರಪ್ಪ ಅಂದ್ರೆ ವರ್ಗೀಸ್ ಕುರಿಯನ್ ಹಾಲು ಕ್ರಾಂತಿಯ ಪಿತಾಮಹ ಅಥವಾ ವೈಟ್ ರೆವಲ್ಯೂಷನ್, ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ, ಬಿಳಿ ಕ್ರಾಂತಿ ಅಂತ ಕರೀತಾರೆ. ಇವತ್ತು ಅಮೂಲ್ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಹಾಲಿನ ಉತ್ಪನ್ನಗಳನ್ನು ಗುಜರಾತ್ನಲ್ಲಿ ತಯಾರು ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು. ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ನಾವು ಇವರನ್ನು ಕರೆಯಲಾಗ್ತೀವಿ. 1965ರಲ್ಲಿ ಅಮೂಲ್ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಭಾರತವನ್ನು ಹಾಲು ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಅತ್ಯುನ್ನತ ಹೆಸರು ಪಡೆಯುವಂಥ ಒಂದು ಕೊಡುಗೆಯನ್ನು ವರ್ಗೀಸ್ ಕುರಿಯನ್ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನು ಅಂತಂದರೆ ಭಾರತದ ಏಕೈಕ ಡೈನೋಸಾರ್ ಪಾರ್ಕ್ ಎಲ್ಲಿದೆ ಅಂತಂದರೆ ಅದು ಗುಜರಾತ್ನಲ್ಲಿ. ಡೈನೋಸಾರ್ ಪಾರ್ಕ್ ಗುಜರಾತ್ನಲ್ಲಿದೆ. ಹೀಗೆ ಗುಜರಾತ್ ನಾನಾ ಪ್ರಸಿದ್ಧಿ ಹೊಂದಿರತಕ್ಕಂಥ ರಾಜ್ಯ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಜೊತೆಗೆ ಇನ್ನೊಂದು ಏನು ಅಂತಂದರೆ
ಅಹಮದಾಬಾದ್ನಲ್ಲಿ ಇತ್ತೀಚೆಗೆ ಮೋದಿಯವರು ಉದ್ಘಾಟನೆ ಮಾಡಿರ್ತಕ್ಕಂಥ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಒಂದು ಸ್ಟೇಡಿಯಂ ಅದು ಯಾವುದು ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ಟೇಡಿಯಂ ಅಂತ ನಾವು ಕರಿತೀವಿ. ಇನ್ನೊಂದು ಗುಜರಾತಿನ ವಿಶೇಷತೆ ಏನಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಮುದ್ರ ತೀರ ಪ್ರದೇಶ ಹೊಂದಿರತಕ್ಕಂಥ ರಾಜ್ಯ ಅಂತ ನಾವು ಇದನ್ನು ಕರೆಯಲಾಗ್ತೀವಿ. ದೇಶದಲ್ಲಿ ಅತಿ ಹೆಚ್ಚು ಸಮುದ್ರ ತೀರ ಅಥವಾ ಕರಾವಳಿಯನ್ನು ನೋಡ್ರಿ, ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಗುಜರಾತ್. ಇವೆಲ್ಲ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಈ ಕಾಂಡ್ಲಾ ಬಂದರಿಗೆ ಈ ಸದ್ಯ ಏನು ಹೆಸರಿಟ್ಟಿದ್ದಾರೆ ಅಂತಂದರೆ ದೀನ್ ದಯಾಳ್ ಬಂದರು, ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತೇಳಿ ಇದನ್ನು ಕರೆಯಲಾಗ್ತದೆ. ಯಾವುದನ್ನು ಕಾಂಡ್ಲಾ ಬಂದರವನ್ನು ಯಾವ ಹೆಸರಿಂದ ಗುರುತಿಸಲಾಗಿದೆ ಅಂತ ನಾಳೆ ಕ್ವಶನ್ ಬಂತಂದರೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು. ಯಾವ ಒಂದು ಕೊಲ್ಲಿಯಲ್ಲಿದೆ ಅಂದರೆ ಗಲ್ಫ್ ಆಫ್ ಕಚ್ ಕೊಲ್ಲಿಯಲ್ಲಿದೆ, ಕಚ್ ಖಾರಿಯಲ್ಲಿದೆ. ಜೊತೆಗೆ ಇದು ಭಾರತದ ಪಶ್ಚಿಮ ತೀರದಲ್ಲಿರ್ತಕ್ಕಂಥ ಅತ್ಯಂತ ಎತ್ತರದಲ್ಲಿ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಬಂದರು ಅಂತ ನಾವು ಇದನ್ನು ಕರಿತೀವಿ. ಇದ್ರ ಜೊತೆಗೆ ಅಂಕಲೇಶ್ವರ ಎಂಬಲ್ಲಿ, ಗುಜರಾತಿನ ಅಂಕಲೇಶ್ವರ ಎಂಬಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಕ್ಕಂಥ ಬಾವಿಗಳಿದೆ. ಪೆಟ್ರೋಲ್ ಉತ್ಪಾದನೆ ಆಗ್ತದೆ ಅಲ್ಲಿ. ಪೆಟ್ರೋಲ್ ಶುದ್ಧೀಕರಣ ಘಟಕವನ್ನು ನಾವಲ್ಲಿ ನೋಡ್ಬೋದು. ಕೊಯ್ಯಾಲಿಯಲ್ಲಿ ತೈಲ ಶುದ್ಧೀಕರಣ ಘಟಕವಿದೆ. ಜೊತೆಗೆ ಬರೂಚ್ ಎಂಬಲ್ಲಿ ಅಲ್ಲಿ ಬಂದರೆ ಇದೆ. ಜೊತೆಗೆ ಇನ್ನೊಂದು ಅಣುಶಕ್ತಿ ಕೇಂದ್ರ, ಅಣುವಿದ್ಯುತ್ ಕೇಂದ್ರ, ಭಾರತದ ಪ್ರಮುಖ ಅಣುವಿದ್ಯುತ್ ಕೇಂದ್ರ ಎಲ್ಲಿದೆ ಅಂತಂದರೆ ಕಕ್ರಪಾರ್ ಅಣುವಿದ್ಯುತ್ ಕೇಂದ್ರ, ಗುಜರಾತಿನ ಕಕ್ರಪಾರ್ ಎಂಬಲ್ಲಿ ಅಣುವಿದ್ಯುತ್ ಕೇಂದ್ರ ಇರೋದನ್ನು ನಾವು ಕಾಣ್ತೀವಿ. ಜೊತೆಗೆ ಇನ್ನೊಂದು ಏನು ಅಂತಂದರೆ ಅತಿ ಹೆಚ್ಚು ಜೈವಿಕ ಶಕ್ತಿಯನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು? ಗುಜರಾತ್. ಜೊತೆಗೆ ಪ್ರಾಚೀನ ಸಂಸ್ಕೃತ ಶಾಸನ ಜುನಾಗಢ ಶಾಸನ, ನೋಡಿ ಜುನಾಗಢ ಶಾಸನ ಸಿಕ್ಕಿದ್ದು ಇಲ್ಲೇ. ಜೊತೆಗೆ ರಾಣಿ ಕಿ ಬಾವಿ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ರಾಣಿ ಕಿ ಬಾವಿ ಇದು ಇರೋದಿಲ್ಲಂತಂದ್ರೆ ಗುಜರಾತ್ನಲ್ಲಿ ಅಂತ ನಾವು ಹೇಳ್ಬೋದು. ಜೊತೆಗೆ ಇತ್ತೀಚೆಗೆ 2002ರಲ್ಲಿ ಗೋಧ್ರಾ ಹತ್ಯಾಕಾಂಡ ಘಟನೆ ನಡೆದಿದ್ದು ಇಲ್ಲೇನೆ, ಗೋಧ್ರಾ ಹತ್ಯೆ. ಇವೆಲ್ಲ ವಿಶೇಷತೆಗಳನ್ನು ನಾವು ಗುಜರಾತ್ನಲ್ಲಿ ಕಾಣ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಏನಂದರೆ ಅತಿ ಹೆಚ್ಚು ಸಮುದ್ರ ತೀರವನ್ನು ಪ್ರದೇಶ ಹೊಂದಿರೋದ್ರಿಂದ ಸಮುದ್ರದ ಅಲೆಗಳಿಂದ ನೋಡ್ರಿ, ಇನ್ನೊಂದೇನೆಂದರೆ ಸಮುದ್ರದ ಅಲೆಗಳಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ, ಸಮುದ್ರದ ಅಲೆಗಳಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಅತಿ ದೊಡ್ಡ ರಾಜ್ಯ ಯಾವುದು ಅಂತಂದರೆ ಅದು ಗುಜರಾತ್ ಅಂತ ನಾವಿಲ್ಲಿ ಹೇಳ್ಬೋದು. ಜೊತೆಗೆ ಮಹಾತ್ಮ ಗಾಂಧೀಜಿಯವರು ಸಾಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದು ಇದೇ ಸಾಬರಮತಿ ನದಿ ದಂಡೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಸಾಬರಮತಿ ಆಶ್ರಮವನ್ನು ನಿರ್ಮಾಣ ಮಾಡ್ತಾರೆ. ದಾಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ್ದು ಗಾಂಧೀಜಿಯವರು ಇಲ್ಲೇ. ಸೊ ಹೀಗೆ ಅನೇಕ ಐತಿಹಾಸಿಕ, ಪ್ರಾಚೀನ ಮತ್ತು ಆಧುನಿಕ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಗಾಂಧೀಜಿಯವರ ಒಂದು ಕಾರ್ಯಕ್ಷೇತ್ರವಾಗಿ ದಾಂಡಿ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಬರಮತಿ ಅವರ ಕಾರ್ಯಕ್ಷೇತ್ರ ಸ್ಥಳವಾಗಿ ಗುರುತಿಸಲ್ಪಟ್ಟಿತ್ತು ಅಂತ ನಾವು ಅದನ್ನು ಹೇಳ್ಬೋದು. ಹೀಗೆ ಗುಜರಾತಿನ ಬಗ್ಗೆ ಇನ್ನೂ ಸಾಕಷ್ಟು ಅಂಶಗಳನ್ನು ನೋಡ್ಬೋದು. ಇವಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದರೆ ಇದ್ರ ಮೇಲೆ ಯಾವುದೇ ಕ್ವಶನ್ ಬಂದರೂ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ನೆಕ್ಸ್ಟ್ ಇನ್ನೊಂದು ರಾಜ್ಯವನ್ನು ನಾವು ನೋಡೋದಾದರೆ ಹರಿಯಾಣ. ನೋಡಿ, ಭಾರತದ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ರಾಜ್ಯ ಹರಿಯಾಣ. ಇದು ಪಂಜಾಬಿಂದ ಬೇರ್ಪಟ್ಟಿರ್ತಕ್ಕಂಥದ್ದು. 1966 ನವೆಂಬರ್ 1ರಂದು ಪಂಜಾಬಿಂದ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ರಾಜ್ಯ ಅಂತ ನಾವು ಇದನ್ನು ಗುರುತಿಸ್ತೀವಿ, ಹರಿಯಾಣವನ್ನು. ಇದರ ರಾಜಧಾನಿ ಚಂಡೀಗಢ. ರಾಜಧಾನಿ ಚಂಡೀಗಢ. ಹೈಕೋರ್ಟ್ ಇರೋ ಸ್ಥಳನೂ ಇದೆ. ಆಮೇಲೆ ಇದರ ಆಡಳಿತ ಭಾಷೆ ಯಾವುದು ಅಂತಂದರೆ ಹಿಂದಿ. ಆಡಳಿತ ಭಾಷೆ ಹಿಂದಿ. ನೃತ್ಯ, ಇಲ್ಲಿಯ ಒಂದು ಜನಪದ ನೃತ್ಯ ದವಲ್. ಮತ್ತು ಇನ್ನೊಂದೇನೆಂದರೆ ಮಹಾಭಾರತ ಕಾಲದ ಕುರುಕ್ಷೇತ್ರ ಯುದ್ಧ. ನೋಡಿ, ಎಷ್ಟು ದಿನ ಆಯ್ತು ರೀ ಕುರುಕ್ಷೇತ್ರ ಯುದ್ಧ? ಮಹಾಭಾರತ ಕಾಲದಲ್ಲಿ ಕುರುಕ್ಷೇತ್ರ ಯುದ್ಧ ಏನು ಕೌರವ ಪಾಂಡವರು ನಡೀತದಲ್ಲ, ಆ ಕುರುಕ್ಷೇತ್ರ ಯುದ್ಧ 18 ದಿನ ನಡೆದಿತ್ತು. ಆ ಕುರುಕ್ಷೇತ್ರ ಯುದ್ಧ ನಡೆದಿರ್ತಕ್ಕಂಥ ಸ್ಥಳ ಇರೋದೆಲ್ಲಂತಂದರೆ ಇದೇ ಹರಿಯಾಣದಲ್ಲಿ ಅಂತ ನಾವು ಇದನ್ನು ಗುರುತಿಸ್ಬೋದು. ಜೊತೆಗೆ ಪಾಣಿಪತ್ ಯುದ್ಧ ಭೂಮಿ,
ನೋಡ್ರಿ, 3 ಪಾಣಿಪತ್ ಕದನಗಳನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ. 1ನೇ ಪಾಣಿಪತ್, 2ನೇ ಪಾಣಿಪತ್ ಮತ್ತು 3ನೇ ಪಾಣಿಪತ್ ಕದನ. ಈ ಪಾಣಿಪತ್ ಯುದ್ಧ ಭೂಮಿ ಇರುವಂಥ ಸ್ಥಳ ಯಾವುದು ಅಂತಂದರೆ ಅದು ಹರಿಯಾಣ. ಹೀಗೆ ಹರಿಯಾಣ ಒಂದು ಬಯಲು ಪ್ರದೇಶವಾಗಿ ವಿಸ್ತಾರವಾಗಿರ್ತಕ್ಕಂಥ ಮೈದಾನ ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತೇಳಿ ಇದನ್ನು ಗುರುತಿಸ್ತೀವಿ. ಹಿಸ್ಸಾರ್ ಎಂಬಲ್ಲಿ ಎಮ್ಮೆ ತಳಿ ಸಂಶೋಧನಾ ಕೇಂದ್ರವಿದೆ. ಎಮ್ಮೆ ತಳಿ ಸಂಶೋಧನಾ ಕೇಂದ್ರ ಎಲ್ಲಿ? ಹಿಸ್ಸಾರ್ ಎಂಬಲ್ಲಿ. ಮತ್ತು ದೇಶದಲ್ಲಿ ಮೊಟ್ಟ ಮೊದಲ ಸಂಚಾರಿ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಅದು ಹರಿಯಾಣ. ಜೊತೆಗೆ ಭರತ್ಪುರ್ ಪಕ್ಷಿಧಾಮ, ಭರತ್ಪುರ್ ಪಕ್ಷಿಧಾಮ ಇದೆ. ಸೌರಶಕ್ತಿ ಗುರ್ಗಾಂವ್ ಪ್ರಸಿದ್ಧ ವಾಣಿಜ್ಯ ಕೇಂದ್ರ ಇದು. ಗುರ್ಗಾಂವ್ ಪ್ರಮುಖ ಸೌರಶಕ್ತಿ ಸಂಶೋಧನಾ ಕೇಂದ್ರ ಇರೋದಿಲ್ಲ ಅಂತಂದ್ರೆ ಗುರ್ಗಾಂವ್ದಲ್ಲಿ. ಜೊತೆಗೆ ಹರಿಯಾಣವನ್ನು ಏನು ಕರೀತಾರೆ ಅಂದ್ರೆ ಭಾರತದ ಹಾಲಿನ ಬಟ್ಟಲು. ಗುಜರಾತ್ ನಂತರ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂಥ ರಾಜ್ಯ ಯಾವುದಂದರೆ ಇದೆ, ಹಾಲಿನ ಬಟ್ಟಲು ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇಲ್ಲಿ ಪಿಂಜೋರ್ ಎಂಬಲ್ಲಿ HMT ಟ್ರ್ಯಾಕ್ಟರ್ಗಳನ್ನು ತಯಾರು ಮಾಡತಕ್ಕಂಥ ಒಂದು ಕಾರ್ಖಾನೆ ಇದೆ. HMT ಟ್ರ್ಯಾಕ್ಟರ್ಗಳನ್ನು ತಯಾರು ಮಾಡತಕ್ಕಂಥ ಕಾರ್ಖಾನೆ ಇಲ್ಲಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಈಗಿನ ಒಂದು ಹರಿಯಾಣ CM ಮನೋಹರ್ ಲಾಲ್ ಖಟ್ಟರ್, ನಿಮ್ಮ ಎಕ್ಸಾಮ್ ಟೈಮ್ದಲ್ಲಿ ಚೇಂಜ್ ಆಗ್ಬೋದು, ಸ್ವಲ್ಪ ಇದನ್ನು ನೋಡ್ಕೋಬೇಕಾಗುತ್ತೆ ಕರೆಂಟ್ ಅಫೇರ್ಸನ್ನು. ಗವರ್ನರ್ ಬಂಡಾರು ದತ್ತಾತ್ರೇಯ, ರಾಜ್ಯಪಾಲ ಬಂಡಾರು ದತ್ತಾತ್ರೇಯ, BJPಯ ರಾಷ್ಟ್ರೀಯ ಅಧ್ಯಕ್ಷರು ಮೊದಲು ಇವರು, ಈಗ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವಿಷ್ಟು ಪ್ರಮುಖವಾಗಿ ನಾವು ಹರಿಯಾಣ ರಾಜ್ಯದ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇಲ್ಲಿದೆ ನೋಡಿ, ಪಂಜಾಬಿಂದ ಸಪ್ರೇಟ್ ಆಗಿ ಡೆಲ್ಲಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥದ್ದು ಹರಿಯಾಣ ರಾಜ್ಯ. ಪಾಯಿಂಟ್ಸ್ ಹೋಗಿದಾವೆ ಆಲ್ರೆಡಿ. ಇದು ನಾನೇ ಬರೆದಿರ್ತಕ್ಕಂಥ ಒಂದು ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕ. ಶೀಘ್ರದಲ್ಲಿ ಮಾರುಕಟ್ಟೆಗೆ ಬರ್ತಾ ಇದೆ. ಅಂಕಗಣಿತ, ದೈನಂದಿನ ಗಣಿತ ಮತ್ತು ದತ್ತಾಂಶ ವಿಶ್ಲೇಷಣೆಗಳನ್ನು ಒಳಗೊಂಡಿದ್ದು ಕನ್ನಡ ಮಾಧ್ಯಮದಲ್ಲಿ 100% ಪಠ್ಯಕ್ರಮ ಒಳಗೊಂಡಿರ್ತಕ್ಕಂಥ ಏಕೈಕ ಪುಸ್ತಕ. ಮತ್ತು ಪ್ರತಿ ಅಧ್ಯಾಯದ ಮೇಲೆ ವಿಡಿಯೋಗಳಿದ್ದಾವೆ. ಜಸ್ಟ್ ಮೊಬೈಲಲ್ಲಿ QR ಕೋಡ್ ಸ್ಕ್ಯಾನರ್ ಮೂಲಕ ನೀವು ಸ್ಕ್ಯಾನ್ ಮಾಡಿದರೆ ವಿಡಿಯೋ ಓಪನ್ ಆಗ್ತದೆ. ಅದ್ಭುತವಾಗಿರ್ತಕ್ಕಂಥ ಸುಮಾರು 28 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಮ್ಯಾಥ್ಸ್ ಟಾಪಿಕ್ಸನ್ನು ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕ. ಇದನ್ನು ನಾನು ಶ್ರೀಶೈಲ್ ಬಿರಾದಾರ್ ಮತ್ತು ನಮ್ಮ ಸಿಬ್ಬಂದಿ ಅನಿಲ್ ಓಮದಿ ಸರ್ ಅವರು ಕೂಡಿ ಬರೆದಿರ್ತಕ್ಕಂಥದ್ದು. ಕನ್ನಡ ಮಾಧ್ಯಮದಲ್ಲಿ ಏಕೈಕ ಪುಸ್ತಕ ಇದೆ. ಶೀಘ್ರದಲ್ಲಿ ಇದು ಮಾರುಕಟ್ಟೆಗೆ ಬರ್ತಾ ಇದೆ, ಇದನ್ನು ನಿರೀಕ್ಷೆ ಮಾಡಿರಿ. ಜೊತೆಗೆ ಇನ್ನೊಂದು ಅಂತಂದರೆ, ಈಗಾಗಲೇ ಮಾರುಕಟ್ಟೆಗೆ ನನ್ನ ಒಂದು ಮೆಂಟಲಿಟಿ ಪುಸ್ತಕ ಮಾರುಕಟ್ಟೆಯಲ್ಲಿದೆ. ಅದು ಈಗಾಗಲೇ ರೈಲ್ವೆ, SSC, PSI, PC ಎಕ್ಸಾಮ್ಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ಇಲ್ಲಿ 100% ಸಿಲೆಬಸ್ ಇದೆ. ವರ್ಬಲ್ ಮತ್ತು ನಾನ್ ವರ್ಬಲ್ ಎರಡೂ ಒಳಗೊಂಡಿರ್ತಕ್ಕಂಥ ಲಾಜಿಕಲ್ ರೀಸನಿಂಗ್, ಅನಾಲಿಟಿಕಲ್ ರೀಸನಿಂಗ್ ಮತ್ತು ಕ್ರಿಟಿಕಲ್ ರೀಸನಿಂಗ್ ಅನ್ನು ಒಳಗೊಂಡಿರ್ತಕ್ಕಂಥ ಈ ಪುಸ್ತಕ ರಾಜ್ಯಾದ್ಯಂತ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯ ಇದ್ದು IAS ನೇಮಕಾತಿಯಿಂದ IAS, KS, PSI, PC, PDO, ಬ್ಯಾಂಕ್, LIC, ನೆಟ್, ಸೆಟ್ ಜೊತೆಗೆ RRB, SSC ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ಫುಲ್ ಆಗ್ತಕ್ಕಂಥ ಈ ಪುಸ್ತಕ. ಸೊ 726 ಪುಟಗಳನ್ನು ಹೊಂದಿರತಕ್ಕಂಥ ಪುಸ್ತಕ ಇದು. 43 ಚಾಪ್ಟರ್ಗಳನ್ನು ಇದು ಒಳಗೊಂಡಿದೆ. 625 ರೇಟ್ ಇದೆ. ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ವಿಶೇಷ ರಿಯಾಯಿತಿಯೊಂದಿಗೆ ಲಭ್ಯ ಇದೆ. ಒಂದು ವೇಳೆ ನಿಮಗೆ ಪುಸ್ತಕ ಬುಕ್ ಸ್ಟಾಲ್ಗಳಲ್ಲಿ ಸಿಗದೇ ಇದ್ದರೆ 8618748199 ಈ ನಂಬರ್ಗೆ ನೀವು ಫೋನ್ಪೇ ಮಾಡಿ ಅದರ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಅಡ್ರೆಸ್ಸನ್ನು ಕ್ಲಿಯರಾಗಿ ಬರೆದು ಕಳಿಸಿದ್ರಿ ಅಂತಂದರೆ ನೀವು ಪುಸ್ತಕ 3 ದಿನದಲ್ಲಿ ನಿಮಗೆ ಪುಸ್ತಕ ನಿಮ್ಮ ಕೈ ಸೇರ್ತದೆ. ನಾವು ಕೊರಿಯರ್ ಮಾಡ್ತೀವಿ. ಯಾವುದೇ ಕೊರಿಯರ್ ಚಾರ್ಜನ್ನು ಇದಕ್ಕೆ ನಾವು ತೆಗೆದುಕೊಳ್ಳೋದಿಲ್ಲ. ಡಿಸ್ಕೌಂಟ್ ಜೊತೆಗೆ 530 ರೂಪಾಯಿ, 530 ರುಪೀಸನ್ನು ನೀವು ಫೋನ್ಪೇ ಮಾಡ್ತೀವಿ.
ಫೋನ್ಪೇ ಮಾಡಬೇಕಾಗ್ತದೆ. ಈ ಬುಕ್ಕಲ್ಲಿ ಯಾವ ಟಾಪಿಕ್ಗಳನ್ನು ಓದಬೇಕು ಅನ್ನೋದನ್ನು ಈಗಾಗಲೇ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ಟಾಪಿಕ್ಗಳನ್ನು ಮಾತ್ರ ನೋಡಿದರೆ ನಿಮಗೆ RRBಯಲ್ಲಿ 30ಗೆ 30 ಮಾರ್ಕ್ಸ್ ಬರ್ತದೆ. ನಾಳೆ ಬರುವಂಥ PSI ಮತ್ತು PC ಎಕ್ಸಾಮ್ಗೆ ಸುಮಾರು ಒಂದು 10ರಿಂದ 15 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅವೆಲ್ಲ ಪ್ರಶ್ನೆಗಳು ಇಲ್ಲಿ ನನ್ನ ಪುಸ್ತಕವನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆಗಳೇ, ಅಧ್ಯಾಯಗಳನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆಗಳೇ ಅವಾಗಿರ್ತವೆ. ಕೊನೆಯದಾಗಿ ಇನ್ನೊಂದು ರಾಜ್ಯ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಇದು ಉತ್ತರದಲ್ಲಿರ್ತಕ್ಕಂಥ ಪ್ರಮುಖ ರಾಜ್ಯ. 1971 ಜೂನ್ 25ರಂದು ಈ ರಾಜ್ಯ ರಚನೆ ಆಯಿತು. 1971 ಜೂನ್ 25ರಂದು ಈ ರಾಜ್ಯ ರಚನೆಯಾಗಿದ್ದು, ಇದರ ರಾಜಧಾನಿ ಸಿಮ್ಲಾ ಮತ್ತು ಇನ್ನೊಂದು ರಾಜಧಾನಿ ಧರ್ಮಶಾಲಾ. ಎರಡು ಪ್ರಮುಖವಾಗಿರ್ತಕ್ಕಂಥ ಚಳಿಗಾಲದ ಅವಧಿಯಲ್ಲಿ ಧರ್ಮಶಾಲಾ ಇದರದ ರಾಜಧಾನಿಯಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಹಿಮ ಬೀಳೋದ್ರಿಂದ ಸಿಮ್ಲಾವನ್ನು ಅಲ್ಲಿ ಕೆಲವು ದಿನಗಳವಾಗಿ ಚೇಂಜ್ ಮಾಡಲಾಗಿರ್ತದೆ. ಇನ್ನು ಹೈಕೋರ್ಟ್ ಶಿಮ್ಲಾದಲ್ಲಿದೆ. ಆಡಳಿತ ಭಾಷೆ ಹಿಂದಿ, ಇನ್ನೊಂದು ಅಲ್ಲಿ ಲೋಕಲ್ ಭಾಷೆ ಪಹಾರಿ. ಇಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಆಡಳಿತ ಭಾಷೆಗಳಂತ ಹೇಳ್ಬೋದು. ಇಲ್ಲಿ ಒಂದು ಜಾನಪದ ನೃತ್ಯ ಶೈಲಿ ಯಾವುದು ಅಂತಂದರೆ ನಾಟಿ. ಇದು ಜಾನಪದ ನೃತ್ಯ ಒಂದು ಶೈಲಿಯನ್ನು ಇದು ಒಳಗೊಂಡಿದೆ. ಈ ಒಂದು ನೋಡ್ರಿ, ಇಲ್ಲಿ ಧರ್ಮಶಾಲಾ ಇದರ ಎರಡನೇ ರಾಜಧಾನಿಯಾಗಿದ್ದು ಕಾರ್ಯನಿರ್ವಹಿಸ್ತದೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಗಿರಿಧಾಮಗಳಿದ್ದಾವೆ. ಅತ್ಯಂತ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಕ್ಕಂಥ ಮಧ್ಯ ಹಿಮಾಲಯದಲ್ಲಿ ಬರ್ತಕ್ಕಂಥ ಗಿರಿಧಾಮಗಳು ಅವು ಪ್ರಮುಖವಾಗಿ ಧರ್ಮಶಾಲಾ, ಡಾಲ್ಹೌಸಿ, ಮನಾಲಿ, ಕುಲು, ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಗಿರಿಧಾಮಗಳನ್ನು ನಾವಿಲ್ಲಿ ಕಾಣ್ಬೋದು. ಜೊತೆಗೆ ರಾಷ್ಟ್ರಪತಿ ಭವನ, ರಾಷ್ಟ್ರಪತಿಗಳ ಅಧಿಕೃತ ನಿವಾಸ, ದೆಹಲಿಯಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳ ಅಧಿಕೃತ ನಿವಾಸ ಜೊತೆಗೇ ಸಿಮ್ಲಾದಲ್ಲಿ ರಾಷ್ಟ್ರಪತಿಗಳ ಅಧಿಕೃತವಾಗಿರ್ತಕ್ಕಂಥ ನಿವಾಸ ಸಿಮ್ಲಾದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಇನ್ನೊಂದು, ಟಿಬೇಟಿಯನ್ರು ಏನು ಚೀನಾ ಆಕ್ರಮಣ ಮಾಡಿದಾಗ ಟಿಬೇಟಿಯನ್ರು ಬಂದ್ರಲ್ಲ, ಅವರಿಗೆ ಆಶ್ರಯ ನೀಡಿರ್ತಕ್ಕಂಥ ಸ್ಥಳ ಯಾವುದಂದ್ರೆ ಟಿಬೇಟಿಯನ್ರಿಗೆ ಧರ್ಮಶಾಲಾ ಎಂಬಲ್ಲಿ. ಇದೇನು ಎರಡನೇ ರಾಜಧಾನಿ ಮಾಡಿರಲ್ಲ, ಧರ್ಮಶಾಲಾದಲ್ಲಿ ಅವರಿಗೆ ಟಿಬೇಟಿಯನ್ರಿಗೆ ಇಳಿದುಕೊಳ್ಳಿಕ್ಕೆ ಆಶ್ರಯವನ್ನು ನೀಡಲಾಯಿತು. ಮತ್ತು ಇಲ್ಲಿ ಹರಿಯುವಂಥ ಸಿಂಧು ನದಿ ಉಪನದಿ ಬಿಯಾಸ್ ನದಿಗೆ ಇಲ್ಲಿ ಮಂಡಿ ಎಂಬಲ್ಲಿ ಒಂದು ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಮಂಡಿ ಜಲವಿದ್ಯುತ್ ಕೇಂದ್ರ ಎಲ್ಲಿ ಬರ್ತದೆ ಅಂತ ನಾಳೆ ಕ್ವಶನ್ ಕೇಳಿದ್ರಂದರೆ ಅದು ಎಲ್ಲಿ? ಬಿಯಾಸ್ ನದಿಗೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರತಕ್ಕಂಥದ್ದು. ಅತಿ ಪ್ರಮುಖವಾದದ್ದು ಏನಂದರೆ IAS ಮತ್ತು IPS ಅಧಿಕಾರಿಗಳಿಗೆ ತರಬೇತಿ ನೀಡತಕ್ಕಂಥ ಒಂದು ಕೇಂದ್ರ ಎಲ್ಲಿದೆ ಅಂತಂದರೆ ಅದು ಮಸ್ಸೂರಿ. ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಡಳಿತ ತರಬೇತಿ ಕೇಂದ್ರ ಅಂತೇಳಿ ನಾವು ಇದನ್ನು ಗುರುತಿಸ್ತೀವಿ. ಜೊತೆಗೆ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಮತ್ತು ಅರಣ್ಯ ಸಂಶೋಧನೆ ಕೇಂದ್ರ ಇರೋದು ಹಿಮಾಚಲ ಪ್ರದೇಶದಲ್ಲೇ. ಆಲೂಗಡ್ಡೆ ಅತಿ ಹೆಚ್ಚು ಆಲೂಗಡ್ಡೆ ಬೆಳೀತಕ್ಕಂಥ ರಾಜ್ಯ ಇದು. ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಇರೋದು ಎಲ್ಲಿ ಅಂತಂದರೆ ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ. ಇವೆರಡು ಸಂಶೋಧನಾ ಕೇಂದ್ರಗಳು ಎಲ್ಲಿದ್ದಾವೆ? ಸಿಮ್ಲಾದಲ್ಲಿ ಇದ್ದಾವೆ ಅಂತ ಹೇಳ್ಬೋದು. ಜೊತೆಗೆ ರಾವಿ, ಬಿಯಾಸ್, ಚೀನಾಬ್, ಸತ್ಲಜ್ ನದಿ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದಂದ್ರೆ ಸತ್ಲಜ್ ನದಿಗೆ ಭಾಕ್ರಾ ಮತ್ತು ನಂಗಲ್ ಅಣೆಕಟ್ಟನ್ನು ಇಲ್ಲಿ ನಿರ್ಮಿಸಲಾಗಿದೆ. ಭಾರತದ ಎತ್ತರವಾಗಿರ್ತಕ್ಕಂಥ ಒಂದು ಅಣೆಕಟ್ಟುಗಳು ಅಂತ ನಾವು ಇದನ್ನು ಕರಿತೀವಿ. ಭಾಕ್ರಾ ಮತ್ತು ನಂಗಲ್ ಅಣೆಕಟ್ಟು ಈ ನೀರನ್ನು ಪಂಜಾಬ್ಗೆ ಬಳಕೆ ಮಾಡಿದರೆ, ಈ ವಿದ್ಯುತ್ತನ್ನು ಹಿಮಾಚಲ ಪ್ರದೇಶಕ್ಕೆ ಇದನ್ನು ಬಳಕೆ ಮಾಡಲಾಗ್ತಾ ಇದೆ. ಹೀಗೆ ಹಿಮಾಚಲ ಪ್ರದೇಶ ಒಂದು ಪ್ರಮುಖವಾಗಿರ್ತಕ್ಕಂಥ ರಾಜ್ಯ. ಈ ಥರ ನೀವು ಸ್ಟ್ಯಾಟಿಕ್ GK ನೋಡಿಕೊಂಡ್ರೆ ನೀವು ರೈಲ್ವೆ ಎಕ್ಸಾಮಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಇದು ಯಾವುದೇ ಎಕ್ಸಾಮ್ಗಳಲ್ಲಿ ನೀವು ಈಸಿಯಾಗಿ ಇದ್ರ ಮೇಲೆ ಮಾರ್ಕ್ಸನ್ನು ಖಂಡಿತ ನೀವು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನೋಡ್ರಿ, ಇವೆಲ್ಲ ಹಿಮಾಚಲ ಪ್ರದೇಶ ಕಂಡು ಬರ್ತಕ್ಕಂಥ ಜಿಲ್ಲೆಗಳು ಅಂತ ನಾವಿಲ್ಲಿ ಗುರುತಿಸ್ಬೋದು. ಹಿಮಾಚಲ ಪ್ರದೇಶ ನಕ್ಷೆ ಇದು. ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ಬ್ಯಾಂಕ್ PO, SSC, ರೈಲ್ವೆ, PGCET, ನೆಟ್, SLET ಎಲ್ಲ ಎಕ್ಸಾಮ್ಗಳಿಗೆ ಒಂದು ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಸ್ಥೆ. ಪ್ರತಿ ತಿಂಗಳು 5th and 25th ಬ್ಯಾಚ್ ಸ್ಟಾರ್ಟ್ ಆಗ್ತವೆ.
ಜೊತೆಗೆ PSI PC ಮತ್ತು ಇತರೆ ಎಕ್ಸಾಮ್ಗಳಿಗೆ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಸಪ್ರೇಟ್ ಬ್ಯಾಚ್ ಇರ್ತದೆ. ಒಂದು 3 days ಬ್ಯಾಚ್ ಇರ್ತದೆ, 7 AM to 7 PM. 7 PM ಸಾಕಷ್ಟು ಜನ KS PSI ಆಗಿರ್ತಕ್ಕಂಥವರೆಲ್ಲ ಬಹುತೇಕ ಟಾಪರ್ಗಳು 2010, 11, 14ರಲ್ಲಿ ಆಗಿರ್ತಕ್ಕಂಥ ಟಾಪರ್ಗಳು ನನ್ನ ಹತ್ರ KS ಮೆಂಟಲ್ ಎಬಿಲಿಟಿ ಬ್ಯಾಚ್ಗೆ ಬಂದು ಹೋಗಿರ್ತಕ್ಕಂಥವ್ರು. ಜೊತೆಗೆ 15 ದಿನಗಳ ಬ್ಯಾಚ್ ಇರ್ತದೆ. ಅದು ಸಾಯಂಕಾಲ 6ರಿಂದ 6 PM to 9 PM ಡೈಲಿ 3 hours ಇರ್ತದೆ. ಈ ಬ್ಯಾಚ್ಗಾದರೂ ಜಾಯ್ನ್ ಆಗ್ಬೋದು. ಇದು ಪ್ರತಿ ತಿಂಗಳ ಒಂದು ಬ್ಯಾಚ್ ಇರ್ತದೆ. 15 days ಬ್ಯಾಚ್ ಇರ್ತದೆ, ಅದಕ್ಕೆ ಜಾಯ್ನ್ ಆಗ್ಬೋದು. ಮತ್ತು ಈಗ ರೈಲ್ವೆ ಬ್ಯಾಚು, ಬ್ಯಾಂಕ್ ಮತ್ತು SSC ಬ್ಯಾಚು ಯಾವಾಗಲೂ ವರ್ಷ ಪೂರ್ತಿ ಪ್ರತಿ ತಿಂಗಳು 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ನೀವು ಮೊದಲ ಬಾರಿಗೆ ನಮ್ಮ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರಿ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸನ್ನು ತಿಳಿಸಿ. ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ಭಾಳಷ್ಟು ಜನ RRB ಗ್ರೂಪ್ ಡಿ GKಗೆ ಅನ್ನೆಸರಿ ವಿಷಯಗಳನ್ನು ಓದ್ತಾ ಇದ್ದೀರಿ. ಅದನ್ನು ಓದಬೇಡ್ರಿ. ಸ್ಟಾರ್ಟಿಂಗ್ GKಯನ್ನು ಸರಿಯಾಗಿ ನೋಡ್ಕೊಂಡಿರಬೇಕು. ಜೊತೆಗೆ ಇನ್ನೊಂದೇನೆಂದರೆ ಭಾರತ ಸಂವಿಧಾನದ ಬಗ್ಗೆ, ಸ್ವಲ್ಪ ಇತಿಹಾಸದ ಬಗ್ಗೆ, ಸ್ವಲ್ಪ ಭಾರತದ ಭೂಗೋಳಶಾಸ್ತ್ರದ ಬಗ್ಗೆ ನೀವು ನೋಡ್ಕೊಂಡ್ರಿ ಅಂತಂದರೆ GKಯನ್ನು ನೀವು ಈಸಿಯಾಗಿ ಇಲ್ಲಿ ಮಾರ್ಕ್ಸ್ ತೆಗಿಲಿಕ್ಕೆ 15 ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಜೊತೆಗೆ 5 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಕ್ವಶನ್ ಬರ್ತದೆ. ರಾಜ್ಯಪಾಲರು ಮತ್ತು ಪ್ರಮುಖ ನ್ಯಾಷನಲ್ ಲೆವೆಲ್ ಆಗಿರ್ತಕ್ಕಂಥ ಬರ್ನಿಂಗ್ ಇಶ್ಯೂಗಳೇನಾಗಿದ್ದಾವೆ ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೋಡ್ಕೊಡ್ರಿ. ರೈಲ್ವೆ ಇಲಾಖೆಯಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಲೇಟೆಸ್ಟ್ ಡೆವಲಪ್ಮೆಂಟ್ಗಳು ಏನಾಗಿದ್ದಾವೆ ಅದನ್ನಿಷ್ಟು ನೋಡ್ಕೊಡ್ರಿ. ಇಷ್ಟು ಮಾಡಿದರೆ GKದಲ್ಲಿ ನೀವು 15 ಮಾರ್ಕ್ಸ್ ತೆಗಿಬೋದು. ಸೈನ್ಸಲ್ಲಿ ಅಟ್ಲೀಸ್ಟ್ 10 ಮಾರ್ಕ್ಸ್ ತೆಗಿಬೋದು. ಮ್ಯಾಥ್ಸಲ್ಲಿ 15 ಮಾರ್ಕ್ಸ್, 10 to 15 ಮಾರ್ಕ್ಸ್. ರೀಸನಿಂಗ್ಗೆ 30 ಮಾರ್ಕ್ಸ್ ತೆಗಿಬೋದು ನಾವಿಲ್ಲಿ. ಅಂದರೆ ನಾವು ಟಾರ್ಗೆಟ್ ಇಟ್ಟಿರೋದು, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, 65 ಸ್ಕೋರ್ ನಾವು ಮಾಡಿದೀವಿ ಅಂದ್ರೆ ಪ್ಯೂರ್ GM ಅಲ್ಲಿ ಟಾಪಲ್ಲಿ ನಾವಿರ್ತೀವಿ. ನೀವು 50 ಸ್ಕೋರ್ ಮಾಡಿದ್ರಿ, 50 to 60 ಮಾಡಿದ್ರಿ ಅಂದರೆ ಸೇಫರ್ ಝೋನ್ ಇದು. ನೀವು 40 to 50 ಮಾಡಿದ್ರಿ ಅಂದರೆ ಮೇ ಬಿ ಸೆಲೆಕ್ಟ್ ಆಗುವಂಥ ಚಾನ್ಸ್ ಇದೆ ಅಂತ ಅರ್ಥ. ಭಾಳ ಕಡಿಮೆ ಕಟ್ ಆಫ್ ಪರ್ಸೆಂಟೇಜ್ ಇಸಲ್ಲಿ ನಿಲ್ತಾ ಇರೋದ್ರಿಂದ ನೀವು ಇನ್ನೂವರೆಗೆ ಏನು ಓದಿಲ್ಲ ಅಂದರೂ ಈಗಿಂದಾದರೂ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಸೆಪ್ಟೆಂಬರಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೆಪ್ಟೆಂಬರಿಂದ ನವಂಬರ್ವರೆಗೆ ಎಕ್ಸಾಮ್ ಇರ್ತವೆ. ಇನ್ನೂ ಭಾಳಷ್ಟು ದಿನ ಟೈಮ್ ಇದೆ. ಸೊ ನೀವು ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿದರೆ ರೈಲ್ವೆ ಎಕ್ಸಾಮನ್ನು ಈಸಿಯಾಗಿ ನೀವು ಇಲ್ಲಿ ಕ್ಲಿಯರ್ ಮಾಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.